ಮಾಡಿರಿ ವಿದ್ಯಾರ್ಥಿಗಳು. ಇವೆಲ್ಲ ಸರಳೀಕರಣಗಳು ನಿಮಗೆಲ್ಲ ನವೋದಯದ ಬಿದ್ದದ ಗಣಿತಗಳು ಇರ್ತಾವೆ. ಎಂಥ ಇವೇ ಬಿದ್ದಾವೆ ನಿಮ್ಮ ನವೋದಯದ. ಬೇಕಾದ್ರೆ ಪರೀಕ್ಷೆ ನವೋದಯ ಪೇಪರ್ದಾಗ ಚೆಕ್ ಮಾಡಿಕೊಡ್ರಿ. ನೀವು ನವೋದಯದಾಗೇನು ಎಲ್ಲಿ ಗಣಿತ ಹಾಕ್ತಾರೋ ಮೊದಲು ಗೊತ್ತಿರಬೇಕು. ಹಾಂ, ಎಲ್ಲರೂ ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ. ನಾ ಲಕ್ಷ ಕೊಟ್ಟ ನೋಡ್ರಿ, ನಾ ಚೆನ್ನಾಗಿ ತಿಳಿಸ್ತಾನು ನೋಡ್ರಿ. 1 ಪೂರ್ಣಾಂಕ 1 2 ಅಂಶ ಮಾಡಿರಲ್ಲ, 5 8 ಅಂಶ ಭಾಗಿಲೆ 3 4 ಅಂಶ ಮೈನಸ್ 1 2 ಅಂಶ ಗುಂಡ್ಲೆ 2 1 2 1 3 2 ಅಂಶ ಮಾಡ್ಕೊಂಡೆ ಬಿಡ್ರಿ ಅದನ್ನು. ಓಕೆ, ಯಾವ ಕ್ರಿಯೆ ಮೊದಲ? ಭಾಗಾಕಾರ ಕ್ರಿಯೆ. 5 8 ಅಂಶ 5 8 ಅಂಶ ಭಾಗಿಲೆ 3 4 ಅಂಶ ಬರೋಬ್ಬರಿ 5 8 ಅಂಶ. ಗುಣಾಕಾರ ಹಾಕಿದ ಗುಣಕವಿಲ್ಲೋ ಮಾತು ಮೇಲೆ 4 ಆತು, ತಳ 3 ಆತು, 4 1 4 2 ಬರೋಬ್ಬರಿ ಎಷ್ಟು ಬಂತು? 5 6 ಅಂಶ ಬಂತಿದ್ದು. ಇದನ್ನು ತಂದು ಎಲ್ಲಿಡಬೇಕು? ಈ ಪ್ಲಸ್ ಮತ್ತು ಮೈನಸ್ ನಡಬರ್ಕ್ ಇಡಬೇಕು. ನೀವು ಎಲ್ಲಿಂದ ತೊಗೊಂಡ್ರೆ ಆ ಜಾಗದಾಗ ಇಡಬೇಕು. ಬರೋಬ್ಬರಿ 1 ಪೂರ್ಣಾಂಕ 1 2 ಅಂಶ ಪ್ಲಸ್ ಉತ್ತರ ಎಷ್ಟು ಬಂದದ? 5 6 ಅಂಶ. 5 6 ಅಂಶ ಮುಂದೆ ಮೈನಸ್ 1 2 ಅಂಶ ಗುಂಡ್ಲೆ 3 2 ಅಂಶ. ಈಗ ಯಾವ ಕ್ರಿಯೆ ಬಿಡಿಸ್ಬೇಕು? ಗುಣಾಕಾರ ಕ್ರಿಯೆ. ಗುಣಾಕಾರ ಕ್ರಿಯೆಯನ್ನು ಬಿಡಿಸ್ಬೇಕು. ನೋಡ್ರಿ ಎಷ್ಟಾಗ್ತದ? 3 1 3 2 2 4 ಕಡೆ ತೊಗಂಗಿಲ್ಲ ಅಂದಾಗ ಎಷ್ಟು ಬಂತಿದ್ರು ಉತ್ತರ? 3 4 ಅಂಶ ಬಂತು. ನೋಡ್ರಿ 3 4 ಅಂಶ ಬಂತು. ಇಲ್ಲ ಯಾಕೆ ಒಂದ್ಕೊಂದು ಛೇದ ಹೋಗೋದಿಲ್ಲ. ಗುಣಾಕಾರ ಇದ್ದಾಗ ಡೈರೆಕ್ಟ್ ಮಾಡ್ಬೋದು ನೀವು. 3 1 3 2 2 4 2 1 2 1 3 2 ಅಂಶ ಪ್ಲಸ್ ಇದ್ರ ಉತ್ತರ ಇದು 5 6 ಅಂಶ. ಇದರ ಉತ್ತರ ಏನು ಬಂದದ? ಮೈನಸ್ 3 4 ಅಂಶ. ಈಗ ನೀವು ಒಂದು ಕೆಲಸ ಮಾಡ್ಬೇಕು, ಲಸ ತಕ್ಕೋತ್ ಕೂಡಬಾರ್ದು. ನೋಡ್ರಿ, ಲಸ ಒಟ್ಟ ತೆಗಿಬಾರ್ದು. ಭಿನ್ನ ರಾಶಿ ಮಾಡೋ ಟೈಮ್ ಬಾಯಿಲಲ್ಲಿ ಇಡ್ಬೇಕು. ಲಸ ಹೆಂಗೆ ಇಡಬೇಕು ಅನ್ನೋದು ಹೇಳ್ತಾನೆ ನೋಡ್ರಿ. ದೊಡ್ಡ ಅಂಕೆ ಯಾವುದು? ಆರ್ ಬಗ್ಗೆ ಬರ್ಕೋತ ಹೋಗ್ರಿ. LCM ಈಸ್ ಈಕ್ವಲ್ ಟು ದೊಡ್ಡ ಅಂಕೆ ಆರ್ ಇಟ್ಟು ಕಿಶಿಂದ ನೀವು ಇದರಲ್ಲಿ ಇದರಲ್ಲಿ ಹೋಗಲಿಲ್ಲ. 6 2 12 ಮಗ್ಗಿ ಬರೀರಿ. ನೋಡ್ರಿ 2ರಲ್ಲಿ ಹೋತ್, 6ರಲ್ಲಿ ಹೋತ್, 4ರಲ್ಲಿ ಹೋತ್. ಅದೇ LCM. ಇದಕ್ಕೆ ಕ್ಷಣೆತನ. ಗುಣಾಕಾರ ಹಾಕ್ರಿ. ಆಮೇಲೆ 2 6 6 2 4 3 6 3 18 ಪ್ಲಸ್ 5 2 10 ಮೈನಸ್ 3 3 9. ಈಗ ನೋಡ್ರಿ 18 28 ಮೈನಸ್ 9 ಡಿವೈಡೆಡ್ ಬೈ 12. ನೋಡಿ ಇಲ್ಲಿ ಮಾಡ್ಕೊಳ್ಳಿ. 18 9 ಆದ್ರೆ 9 ಕೈಲ ಬಂತು 1 ಅಂದ್ರೆ ಎಷ್ಟು ಬಂತು? 19 12 ಅಂಶ. 19 12 ಅಂಶ ಬಂತು. ಇಲ್ಲೇ ಇಟ್ಬಿಡ್ರಿ 19 12 ಅಂಶ. ಉತ್ತರನೇ ಬಂದುಬಿಡುತ್ತದ. 19 12 ಅಂಶ ಬಾಯ್ಸರಿ. 12 1 12 7 12 ಅಂಶ. ಆನ್ಸರ್ ಈಸ್ ಈಕ್ವಲ್ ಟು 1 ಪೂರ್ಣಾಂಕ 7 12 ಅಂಶ. ನಿಮ್ದು ಕರೆಕ್ಟ್ ಬಂದೈತೆ, ಉತ್ತರ ಹಾಕ್ಕೊಡ್ರಿ. ಇಷ್ಟು ಸರಳ ಲೆಕ್ಕ ನೋಡು. ಸರಿಯಾಗಿ ನೋಡ್ಕೊರಿ, ಸರಿಯಾಗಿ ತಿಳ್ಕೊರಿ, ಮಾಡ್ರಿ. ಯಾಕೆ ನಿಮ್ಗೆ ಗಣಿತ ಬರೋದಿಲ್ಲ? ಬಂದೇ ಬರ್ತಾವ. ನೋಡಿ ಇದನ್ನು ಮಾಡಿರಲ್ಲ. ನೋಡ್ರಿ ಹೆಂಗೆ ಹಚ್ಚು. ಇವೆಲ್ಲ ನವೋದಯದ ಬಿದ್ದದ ಗಣಿತದ ನೋಡಿದ್ರು. ನಾನು ಇದನ್ನ ಬುಕ್ಕದನ್ನೇ ಹಾಕ್ತಾರ ಅನ್ನೋದು ನನಗೆ ಗುರ್ತದ. ನೀವು ಸುಮ್ಮನೆ ಇದನ್ನು ಅಭ್ಯಾಸ ಮಾಡ್ರಿ. ನವೋದಯ ಕಣ್ಣು ಮುಚ್ಚಾಗ್ತದ. ಬಾಗಿಲೆ 0.2 ಮೈನಸ್ 0.5. ಹೊಳ್ಳಿ ಪ್ರಶ್ನೆ ಹಚ್ಕೋಬೇಕು ನೀವು. ಈಗ ಯಾವ ಕ್ರಿಯೆ ಮೊದಲು ಮಾಡಬೇಕು? ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಇಟ್ಟು ಭಾಗಾಕಾರ ಕ್ರಿಯೆ ನೋಡಿ. 1.02 0.2
ಇನ್ನೊಂದು ರೀತಿಯಿಂದ ತಿಳಿಸ್ತೀನಿ. ಇಲ್ಲಿ ಮ್ಯಾಲೆ 2 ಸ್ಥಾನ ಒಂದರಲ್ಲಿ 2 ಸ್ಥಾನ ಮಾಡ್ಕೊಂಡು ಬಿಡ್ರಿ. ಇನ್ನೊಂದು ಪದ್ಧತಿದು 2 10 20, 2 5 2 1 ಬರೋಬ್ಬರಿ 51 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 5.1. ಇದ್ರ ಉತ್ತರ ನೋಡ್ರಿ. ಇಲ್ಲೇ ಸ್ಥಾನದಲ್ಲಿ ಈಕ್ವಲ್ ಮಾಡಿ ಮಾಡೋದು ತೋರ್ಸನ್ ನೋಡ್ರಿ. ಗಣಿತ ಬರ್ತೈತ, ನಾನಾ ರೀತಿಯಿಂದ ಗಣಿತ ಕಲಿಬೋದು. 0.01 ಪ್ಲಸ್ 2 ಗುಂಡ್ಲೆ ಇದ್ರ ಉತ್ತರ ಎಷ್ಟು ಬಂದದ? 5.1 ಬಂದದ ಇದರದು. ಅದನ್ನ ಹೇಳ್ರಿ ಮೈನಸ್ 0.5. ಈಗ ಕ್ರಿಯೆ ಯಾವುದು? ಗುಣಾಕಾರ. 2 1 2, 2 5 10, 2 ಗುಂಡ್ಲೆ 51 ಬರೋಬ್ಬರಿ 2 1 2, 2 5 10. ಸ್ಥಾನದಲ್ಲಿ ಎಷ್ಟದ? 1 ಅದ. ಇದ್ರ ಉತ್ತರ ಎಷ್ಟು ಬಂತು? 10.2 ಬಂತು. ಅದನ್ನು ಈ ಮೈನಸ್ ಮತ್ತು ಪ್ಲಸ್ ನಡ್ಬರ್ಕೆ ಇಟ್ಬಿಡ್ರಿ. 0.01 ಮೈನಸ್ ಪ್ಲಸ್ 10.2 ಮೈನಸ್ 0.5. ಇಲ್ಲಿ 2 ಸ್ಥಾನ ಅದ, ಇದನ್ನು 2 ಸ್ಥಾನ ಮಾಡ್ಕೊಳ್ರಿ, ಇದನ್ನು 2 ಸ್ಥಾನ ಮಾಡ್ಕೊಳ್ರಿ. ಇದನ್ನು ಕೂಡಿಸೋರಿ ಏನಾಗ್ತದ? 10 21 ಆಗ್ತದೆ ನೋಡ್ರಿ. ಇದ್ರಾಗ 1 ಅಂದ್ರೆ ನೋಡ್ರಿ 10.21 ಆಯ್ತು. ಇದ್ರಾಗ 0.50 ಕಳೀರಿ, ಬರೋಬ್ಬರಿ ಎಷ್ಟು ಬರ್ತದೆ ನೋಡ್ರಿ? 1ಕ್ಕೆ 1. 12 5 ಆದ್ರೆ 7, ಕೆಲ ಬಂತು 1, 10 1 ಆದ್ರೆ 9. ಆನ್ಸರ್ ಈಸ್ ಈಕ್ವಲ್ ಟು 9.71. ಇದು ಒಂದು ಹಂತದ ನಿಮಗಿದು ಮುಗೀತು. ಏನು LCM ತೆಗೆದು ಗುರ್ತಾತ್. ದಶಮಾಂಶನ ಸ್ಥಾನದಲ್ಲಿ ಈಕ್ವಲ್ ಮಾಡಿಕೊಂಡು ಗುಣಾಕಾರ ಮಾಡೋದು ನಿಮಗೆ ಕಲಿಸಿನು. ಇದೇ ಪದ್ಧತಿ ಮಾಡಿದ್ರೆ ಅದು ಬರ್ತದೆ. ಮ್ಯಾಲೆ 10 ತಳಗೆ 100 ಇಟ್ಟು ಮಾಡಿದ್ರು ಬರ್ತದೆ. ಈಗ ಇದೊಂದು ಹೊಸ ಸಿಸ್ಟಮ್ದಾಗ ನಾ ಕಲಿಸ್ತಿರ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಯಾರು ಉತ್ತರ ಬಂದದ ಕರೆಕ್ಟ್ ಹಾಕೊಡ್ರಿ.